ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಖಾರ ಚಕ್ಲಿ ಮಾಡ್ತಾಯಿದ್ದೀನಿ. ಖಾರ ಚಕ್ಲಿಗೆ ಬೇಕಾಗಿರೋ ಸಾಮಗ್ರಿ: 1 ಕಪ್ಪು ಕಡಲೆಬೇಳೆ ಹಿಟ್ಟು, 1 ಕಪ್ಪು ಅಕ್ಕಿ ಹಿಟ್ಟು, ಎಳ್ಳು, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ, ಮತ್ತು ಇದು ಇಂಗಿನ ಪುಡಿ. 3 ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಬಾಣಲಿಗೆ ಸ್ಟವ್ ಹಚ್ತಾ ಇದ್ದೀನಿ. ಇದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ, ನೋಡ್ಕೊಳ್ಳಿ. 3 ಸ್ಪೂನಷ್ಟು ಎಣ್ಣೆ ಇದೆ. ಇದಕ್ಕೆ ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಆಗಬೇಕು, ತೀರಾ ಬಿಸಿ ಆಗಬಾರ್ದು. ಸ್ವಲ್ಪ ಕೈ ಬೆಚ್ಚಗೆ ಮುಟ್ಟಿದ್ರೆ ಬಿಸಿ ಆಗಬೇಕು. ಆ ಥರ ಮಟ್ಟಕ್ಕೆ ಬಿಸಿ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ, ಬಿಸಿ ಮಾಡಿದ್ನೆಲ್ಲ ಎಣ್ಣೆ ಹಾಕಿ ಇವಾಗ ಎಲ್ಲ ತಣ್ಣಗಾಗಿದೆ. ಇದಕ್ಕೆ ಕಡಲೆಬೇಳೆ ಹಿಟ್ಟು ಹಾಕೋಬೇಕು. ಅದಕ್ಕಿಂತ ದೊಡ್ಡ ಬೌಲಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೆ, ಅದಕ್ಕಿಂತ ಚಿಕ್ಕ ಬೌಲಲ್ಲಿ ಕಡಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡೋಣ. ಇವಾಗ ನೋಡಿ, ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಆಯಿತು. ಇದಕ್ಕೇನೆ ಎಲ್ಲ ಒಂದು ಕಡೆಯಿಂದ ನೋಡಿ, ಜೀರಿಗೆ, ಎಳ್ಳು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ ಮತ್ತು ಇದು ಇಂಗು ಪೌಡ್ರು ಇಷ್ಟು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಿಟ್ಟನ್ನ. ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆಗಿದ್ದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು, ನಾನು ಹೋದ ವಿಡಿಯೋದಲ್ಲಿ ತೋರಿಸಿದ್ನೆಲ್ಲ ಬೆಣ್ಣೆ ಮುರುಕಿಗೆ ಸ್ವಲ್ಪ ನೀರು ಹಾಕೊಂಡು ಕಲಸೋ ಥರ ಇದನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಇವಾಗ ನೋಡಿ, ಬಿಸಿ ಆರಿದೆ. ಇದು ಹಿಂಗೆ ಕಲಿಸ್ಬಿಟ್ಟು ಹಿಂಗೆ ಮಾಡಿದ್ರೆ ಮುದ್ದೆ ಥರ ಬರಬೇಕು. ಯಾಕೆಂದರೆ ಎಣ್ಣೆ ಮತ್ತು ತುಪ್ಪ ಹಾಕಿರೋದ್ರಿಂದ. ನಾವಿಲ್ಲಿ ಬೆಣ್ಣೆ ಮತ್ತು ತುಪ್ಪ ಹಾಕಿಲ್ಲ, ಬರೀ ಎಣ್ಣೆ ಮಾತ್ರ ಹಾಕಿರೋದು. ಬೇಕಾದರೆ ನೀವು ಬೆಣ್ಣೆ ಬೇಕಾದರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಕೆಲವರು ಬೆಣ್ಣೆ ಹಾಕೋದು ತಿನ್ನಲ್ಲ ಅಂತ ನಾನು ಬರೀ ಎಣ್ಣೆ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೇಕು. ಒಂದೇ ಸರಿ ಹಾಕೋಬಿಟ್ಟು ನೀಟಾಗಿ ಬರೋಲ್ಲ, ಅಥವಾ ಎಣ್ಣೆ ಆಗ್ಬೋದು. ಹಾಗಾಗಿ ಸ್ವಲ್ಪ ಹಾಕೊಳ್ಳಿ, ನೀಟಾಗಿ ಬರುತ್ತೆ. ಸಾಯಂಕಾಲ ಟೀಗೆ, ಕಾಫಿಗೆ ಓಡಾಡ್ಕೊಂಡು ಬೇಜಾರಾದರೆ ಒಂದೊಂದು ಚಕ್ಲಿ ಎತ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಚಕ್ಲಿ ಹಿಟ್ಟು ಕಲಿಸ್ತಾಯಿದ್ದೀನಿ. ಒಂದೇ ಅದೇ ಕಲಿಸ್ಬೇಕು. ಕಮೆಂಟ್ ಮಾಡಿ ಯಾವ ಥರ ಬಂತು ಚಕ್ಲಿ, ನೀವು ಮಾಡಿದಾಗ ಅಂತ. ಇದರಲ್ಲಿ ಏನಾದ್ರು ಚೇಂಜಸ್ ಇದ್ದರೆ ನಿಮ್ಮ ಚಕ್ಲಿ ಬೇಕಾದ್ರೆ ಮಾಡಿ, ನಾವು ನೋಡ್ತೀವಿ. ಉಂಡೆ ಆಗಿಬಿಡ್ಬೇಕೆಲ್ಲ ನೀಟಾಗಿ ಚಕ್ಲಿ ಒಳಗೆ ಹಾಕೋ ಥರ ಇತ್ತಲ್ವ. ಇಷ್ಟು ಮಾಡ್ಕೊಂಡು ಎಣ್ಣೆ ಕಾಯಕ್ಕಿಡೋಣ. ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ನೋಡಿ. ಬಿಲ್ಲೆ ಇದು 3 ಹೋಲಿರೋದು. ಇಷ್ಟೇ ಹೋಲ್ದೇ ಆಗಬೇಕು. ಇದಕ್ಕಿಂತ ಚಿಕ್ಕದಾದರೆ ನಾವು ಜೀರಿಗೆ ಹಾಕಿದ್ದೀವಲ್ಲ, ಜೀರಿಗೆ ಬೀಳೋದಿಲ್ಲ. ಹಂಗಾಗಿ ಖಾರ ಚಕ್ಲಿ ಒರಳು ಅಂತಂದ್ರೆ ಇದೇನೆ. ಇದನ್ನು ಹಾಕೊಂಡು ಇವಾಗ ಒಳಗೆ ಹಾಕ್ತೀನಿ. ಚಿಕ್ಕ ಒರಳಲ್ಲೂ ಮಾಡ್ಬೋದು, ಅಂದರೆ ಇದು ಚೆನ್ನಾಗಿರುತ್ತೆ. ಜಾಸ್ತಿ ಹಿಟ್ಟು ಹಿಡಿಯುತ್ತಲ್ಲ. ಚಿಕ್ಕ ಒರಳಾದರೆ 3 ಚಕ್ಲಿ 4 ಚಕ್ಲಿ ಅಷ್ಟೇ ಹಿಟ್ಟಿಡಿಯೋದು. ಅದು ಒಂಥರ ಹಿಂಸೆ ಅನಿಸುತ್ತೆ. 2 ಕೈಯಲ್ಲೂ ಒತ್ತಬೇಕು. ಇದು ನೋಡಿ, ಒಂದೇ ಕೈಯಲ್ಲಿ ಥ್ರೆಡ್ ಥರ ಇದೆ. ಥ್ರೆಡ್ ಇರೋದ್ರಿಂದ ಈಸಿ ಅನಿಸುತ್ತೆ. ಇದು ಮಿನಿಮಮ್ ಅಂದರೆ ಒಂದು 10 ಚಕ್ಲಿ ಆಗುತ್ತೆ. ನೀವು ಸಣ್ಣ ಚಕ್ಲಿ ಹೊರಡೋದು ಬಿಟ್ಟರೆ 3 ಚಕ್ಲಿ ಅಥವಾ 4 ಹಾಕ್ಬೋದು ಅಷ್ಟೇ. ಇದು ಮಿನಿಮಮ್ 10 ಚಕ್ಲಿ ಆಗುತ್ತೆ. ಎಣ್ಣೆ ಕಾದಿದೆ ಇವಾಗ ನೋಡಿ, ಎಣ್ಣೆ ಕಾದಿದೆ. ಚಕ್ಲಿ ಬಿಡ್ತಾ ಇದ್ದೀನಿ. ಬಾಣಲೆ ದೊಡ್ಡದಿದ್ದರೆ 6 ಚಕ್ಲಿ ಬಿಡ್ಬೋದು.
ಸ್ವಲ್ಪ ಚಿಕ್ಕದಾಗಿದೆ ಅಂದರೆ 4 ಬೇಯಿತು. ಗೊತ್ತಾಗಿದೆ ನೋಡಿ. ಬಾಣಲೆಗೆ ಎಣ್ಣೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಬಾರ್ದು, ಸ್ವಲ್ಪ ಹಾಕಿದ್ರೆ ಕೆಳಗಡೆ ಬೇಯಿಸಿ ಬಂದಿರಲ್ಲ, ಹಾಗಾಗಿ ಜಾಸ್ತಿ ಎಣ್ಣೆ ಹಾಕಿದ್ದೀನಿ ನೋಡಿ. ಇವಾಗ ಚಕ್ಲಿ ಆಗಿದೆ. ಫಸ್ಟು ನಾವು ಬಿಟ್ಟಾಗ ನೊರೆ ಬರ್ತಾಯಿತ್ತು, ಜುಮ್ ಅಂತ ಮೇಲಕ್ಕೆ ನೊರೆ ಬಂತು. ಇವಾಗ ಚಕ್ಲಿ ಬೆಂದಿದೆ ಅಂದರೆ ಬಿಳಿ ನೊರೆ ಮತ್ತು ನಮಗೆ ಚಕ್ಲಿ ಕಾಣಿಸ್ತಾ ಇದೆ. ಇವಾಗ ಇದು ಬೆಂದಿದೆ, ಎಣ್ಣೆಯಿಂದ ತೆಗೆದು ನೋಡಿ. ಚಕ್ಲಿ ಎಷ್ಟು ಚೆನ್ನಾಗಿ ಬಂದಿದೆ, ಗರಿಗರಿಯಾಗಿದೆ. ಟಚ್ ಮಾಡಿದ್ರೇ ಹುರಿತಾ ಇದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಬಾಯಿಗೆ ಹಾಕಿದ್ರೆ ಕರಗೋಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಅಕ್ಕಿ ಹಿಟ್ಟಿನ ಖಾರ ಚಕ್ಲಿ ಮಾಡೋದು ಅಂತ. ನೀವು ಕೂಡ ಒಂದ್ಸಾರಿ ಮನೇಲಿ ಟ್ರೈ ಮಾಡಿ ಈ ರೆಸಿಪಿನ, ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ, ಇನ್ನೂ ಕೂಡ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.